ಕೊಪ್ಪಳ ತಾಲೂಕಿನ ಇರ್ಕಲ್ಗಡ ಗ್ರಾಮದಲ್ಲಿ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಪಶು ಆಸ್ಪತ್ರೆ ಕಾಂಪೌಂಡ್ ಗೋಡೆಗಳಿಗೆ ಹೊಂದಿಕೊಂಡ ಅಂಗಡಿ ಮುಂಗಟ್ಟುಗಳು ಇಟ್ಟಿದ್ದು ಮುಖ್ಯ ದ್ವಾರವೇ ಬಂದ್ ಆಗಿದ್ದು ಪರಿಸ್ಥಿತಿಯನ್ನ ಇಷ್ಟು ದಿನ ಗ್ರಾಮದ ಜನತೆ ನೋಡಿದ್ದು ಪಶು ಆಸ್ಪತ್ರೆಗೆ ತೆರಳಲು ಮುಖ್ಯ ದ್ವಾರವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹಿಂಬದಿಯಿಂದ ಹೋಗುವಂತ ಅನಿವಾರ್ಯತೆ ಎದುರಾಗಿತ್ತು. ಅಂಗಡಿಗಳನ್ನು ತೆರವು ಮಾಡಿ ಮುಖ್ಯ ದ್ವಾರದಲ್ಲಿ ಸಂಚರಿಸುವಂತೆ ಅನುವು ಮಾಡಿಕೊಡುವಂತೆ ವಿವಿಧ ರೈತ ಸಂಘಟನೆಗಳಿಂದ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಸಹ ಸರ್ಕಾರ ಜಾಣ ಕುರುಡುತನ ಪ್ರದರ್ಶಿಸಿತ್ತು. ಇದೀಗ ದಿಢೀರನೆ ತೆರವು ಕಾರ್ಯಾಚರಣೆಗೆ ಮುಂದಾಗಿ ಮುಖ್ಯ ದ್ವಾರವನ್ನು ತೆರವುಗೊಳಿಸಿ ದಾರಿಯನ್ನು ಸುಗಮಗೊಳಿಸಿದ್ದಾರೆ. ವಿಷಯಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ಟಿವಿ ವಾಹಿನಿ ಮೇ 21ರಂದು ಸಮಸ್ಯೆಯನ್ನ ವರದಿ ಮಾಡಿದ್ದು, ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗ್ರಾಮದ ಆಡಳಿತ, ತಾಲೂಕಾ ಆಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಸೇರಿಕೊಂಡು ತೆರವು ಕಾರ್ಯಾಚರಣೆಯನ್ನ ಸಂಪೂರ್ಣಗೊಳಿಸಿದರು. ಈ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ನಂಬಿಕೊಂಡು ವ್ಯಾಪಾರ ವಹಿವಾಟು ಮಾಡಿಕೊಂಡು ಜೀವನ ಕಟ್ಟಿಕೊಂಡಿದ್ದ ಜನತೆ ತಮ್ಮ ಗೋಳನ್ನ ತೋಡಿಕೊಂಡಿದ್ದು, ಇಷ್ಟು ದಿನ ಅನ್ನ ನೀಡುತ್ತಿದ್ದ ತಮ್ಮ ಕಾಯಕದ ಅಂಗಡಿಗಳು ತೆರವುಗೊಳಿಸಿರುವುದರಿಂದ ತಮ್ಮ ಜೀವನ ರಸ್ತೆಗೆ ಬಂದು ನಿಂತಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಹಲವು ಬಾರಿ ಗ್ರಾಮ ಪಂಚಾಯಿತಿ ಆಡಳಿತದಿಂದ ನೋಟಿಸ್ ಜಾರಿ ಮಾಡಿದ್ದರೂ ಸಹ ವ್ಯಾಪಾರಸ್ಥರು ಎಚ್ಚೆತ್ತುಕೊಳ್ಳದೆ ಇರುವುದರಿಂದ ಪೊಲೀಸ್ ಸಹಾಯದಿಂದ ಅಂಗಡಿಗಳ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸಮ್ಮ ಮಠದ್ ಹೇಳಿದರು. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ. ಪ್ರವೀಣ ಏನಿಲ್ಲ ಇಂಥ ಮನೆ ಇದು ನಮ್ಮ ಮನೆ. ಬಟ್ ಎಲ್ಲರೂ ನಮಗೆ ಭಾಳ ದಿನ ಆಯಿತು. ನಾವು ಈಗ ಒಂದೇ ತೆಗಿ ಅಂತಾರೆ ಅಂಗಡಿನ. ನಮಗೆ ತಂದೆ ತಾಯಿ ಇಲ್ಲ, ಏನು ಹೊಲ ಇಲ್ಲ, ಏನಿಲ್ಲ, ಇದ್ರ ಮೇಲೆ ಜೀವನ. ಬಟ್ ಇದನ್ನ ತೆಗೆದ್ರೆ ನಾವೇನು ಗ್ರಾಮ ಪಂಚಾಯತಿ ಅವರು ನಿಮ್ಗೆ ನೋಟಿಸ್ ಕೊಟ್ಟಾರೆ? ಗೊತ್ತಿಲ್ಲ. ಏಕಾಏಕಿ ಬಂದು ಈಗ ಏಕಾಏಕಿ ಒಂದು ಟೈಮು ಮೀಟಿಂಗ್ ಮಾಡಿದ್ರು. ಒನ್ ಟೈಮ್ ಮೀಟಿಂಗ್ ಮಾಡಿದಾಗ ಇವರು ಸೆಟ್ರ್ ಇರ್ಬಾ ಸಬ್ ಸೆಟ್ರ್ ಗಣ್ಯಾರು ಏನಂದ್ರು, ಅವ್ರೆಲ್ಲರೂ ಅಂತಾರಲ್ಲ ಅಷ್ಟು ಕಿತ್ತಿಸ್ಬಿಡು ಅಂತ ಹೇಳಿದ್ರು. ಅದೇ ಅಲ್ಲಿ ಇದು ಸ್ಟಾಪ್ ಆದ್ಮೇಲೆ ಒಳ್ಳೆ ಯಾವುದು ನಮ್ಗೆ ಕರೆದಿಲ್ಲ, ಒಂದು ನೋಟಿಸ್ ಬಂದಿಲ್ಲ. ಇವತ್ತೇ ಬಂದು ನಮ್ಮ ಮೇಲೆ ಇದು ಮಾಡಿದ್ದಾರೆ. ನಮ್ಗೇನಾದ್ರು ನಾವೇನಾದ್ರೂ ನಮ್ಗೇನಾರ ಆತಂದ್ರೆ ನಮ್ಮ ಪಿ ಡಿ ಒ ಸಂಬಂಧ. ಬಟ್ ಇಲ್ಲಿದ್ದಾರೆ ನಮ್ಗೆ ಯಾರ್ಯಾರು ಟಾರ್ಚರ್ ಮಾಡಿದ್ದಾರೆ ಅವ್ರ ಹೆಸರು ಇಟ್ಟು ಸಹಾಯದ್ರು ಗಟ್ಟಿ. ಮಟ್ಟ ಇರ್ಕಲ್ಗಡ ನೋಡಿ, ಇಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ಇರ್ಕಲ್ಗಡದಲ್ಲಿ ಮುಖ್ಯ ದ್ವಾರಕ್ಕೆ ಪಶುಸಂಗೋಪನೆ ಇಲಾಖೆ ಮತ್ತು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಜಾಗದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಈ ಮೊದಲು ಕಲ್ಯಾಣ ಕರ್ನಾಟಕ ವತಿಯಿಂದ ನಾವು ವರದಿ ಮಾಡಿದ್ವಿ. ಏಕಾಏಕಿ ಪೊಲೀಸ್ನವರು ಮತ್ತು ಪಂಚಾಯಿತಿಯವರು ಬಂದು ತೆರವುಗೊಳಿಸ್ತಿದ್ದಾರೆ. ಇದಕ್ಕೆ ಕಾನೂನು ಕ್ರಮ ಮಾನ್ಯ ಪಿ ಡಿ ಒ ಅವರು ಅವರಿಗೆ ಒಂದು ಸೂಕ್ತ ದಾರಿ ಮಾಡಿಕೊಡಬೇಕೆಂದು ಅವರು ಕೇಳ್ಕೊಳ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಬ್ಯೂರೋ, ಗಿರೀಶ್ ಹಿರೇಮಠ್, ಇರ್ಕಲ್ಗಡ.